ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಯಾರೆಲ್ಲ ನಮ್ಮ ಚಾನಲನ್ನು ಮೊದಲೇ ಬಾರಿಗೆ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದಿನ ಕೆಸೆಟ್ ಅರ್ಹ ಅಭ್ಯರ್ಥಿಗಳಿಗೆ ಮೂಲ ದಾಖಲೆಗಳ ಪರಿಶೀಲನಾ ವೇಳಾಪಟ್ಟಿಯನ್ನು ವಿಷಯವಾರು ಹಂಚಿಕೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ ಡೇಟನ್ನು ನೋಡ್ಬೋದು, ಹಾಗೆ ಸಬ್ಜೆಕ್ಟು ನೂನು ಆಫ್ಟರ್ನೂನ್ ಸೆಷನ್ ಕೂಡ ಕೊಟ್ಟಿದ್ದಾರೆ. ಅವುಗಳನ್ನು ನೋಡ್ತಾ ಹೋಗೋಣ. 29ನೇ ತಾರೀಕು ದಿನ 29/11/2025 ಕನ್ನಡ 1ರಿಂದ 658 ನಂಬರ್ವರೆಗೂ ಕೂಡ ಏನು ಮಾಡ್ತಾರೆ, ಬೆಳಿಗ್ಗೆ 9:30ಯಿಂದ 1:00 ತನಕ ಮಾಡ್ತಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಮಧ್ಯಾಹ್ನ ಆಫ್ಟರ್ನೂನ್ ಮ್ಯಾನೇಜ್ಮೆಂಟ್ ಕೂಟದಲ್ಲಿ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟು 1ರಿಂದ 254 ಸೀರಿಯಲ್ ನಂಬರ್ವರೆಗೂ ಕೂಡ ಮಾಡ್ತಾರೆ. ಇನ್ನು 1ನೇ ತಾರೀಕು ಕಾಮರ್ಸ್ ಸಬ್ಜೆಕ್ಟು 1ರಿಂದ 600 ಸೀರಿಯಲ್ ನಂಬರು. ಇನ್ನು ಕಾಮರ್ಸ್ 601ರಿಂದ 1393 ಸೀರಿಯಲ್ ನಂಬರ್ವರೆಗೂ ಕೂಡ ಮಾಡ್ತಕ್ಕಂಥದ್ದು. ಇನ್ನು ಇಂಗ್ಲೀಷು ಡೇಟು 2ನೇ ತಾರೀಕು 12ನೇ ತಿಂಗಳು 1ರಿಂದ 659ವರೆಗೂ. ಹಾಗೆ ಮಧ್ಯಾಹ್ನ ಸೆಷನ್ನು ಪೊಲಿಟಿಕಲ್ ಸೈನ್ಸ್ 1ರಿಂದ 550 ನಂಬರ್ವರೆಗೂ ಕೂಡ ಮಾಡ್ತಾರೆ. ಇನ್ನು 3ನೇ ತಾರೀಕು ಹಿಸ್ಟ್ರಿ ಹಾಗೆ ಲೈಬ್ರರಿ ಇನ್ಫಾರ್ಮೇಷನ್ ಸೈನ್ಸ್ ಮಾಡ್ತಾರೆ. ಬೆಳಿಗ್ಗೆ ಸೆಷನ್ನು 793 ಜನ ಹಿಸ್ಟ್ರಿ ಹಾಗೆ 1ರಿಂದ 108ವರೆಗೂ. ಹಾಗೆ ಮ್ಯಾಥಮೆಟಿಕಲ್ ಸೈನ್ಸ್ 1ರಿಂದ 558 ಅಭ್ಯರ್ಥಿಗಳಿಗೆ ಮಾಡ್ತಕ್ಕಂಥದ್ದು ಸೀರಿಯಲ್ ನಂಬರಲ್ಲಿ. ಹಾಗೆ 4ನೇ ತಾರೀಕು ಸೋಷಿಯಾಲಜಿ, ಜಿಯೋಗ್ರಫಿ, ಹಿಂದಿ, ಎಕನಾಮಿಕ್ಸ್, ಎಜುಕೇಷನ್ ಸಬ್ಜೆಕ್ಟ್ವರೆಗೆ. ಹಾಗೆ ಮಾಸ್ ಕಮ್ಯುನಿಕೇಷನ್, ಜರ್ನಲಿಸಮ್, ಸೈಕಾಲಜಿ, ಸೋಷಿಯಲ್ ವರ್ಕ್, ಲಾ, ಸಂಸ್ಕೃತ್, ಉರ್ದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಕಂಪ್ಯೂಟರ್ ಸೈನ್ಸ್ ಅಪ್ಲಿಕೇಶನ್ವರೆಗೆ ಕೂಡ ಮಾಡ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು 5ನೇ ತಾರೀಕು ಫಿಸಿಕಲ್ ಎಜುಕೇಷನ್ ಹಾಗೆ ಫಿಸಿಕಲ್ ಸೈನ್ಸ್ ಮತ್ತು ಲೈಫ್ ಸೈನ್ಸು ಇವರು ಕೂಡ ಹೋಗಬೇಕಾಗುತ್ತೆ ಸ್ನೇಹಿತರೆ. ಇನ್ನು 6ನೇ ತಾರೀಕು 12ನೇ ತಿಂಗಳು 2025 ಕೆಮಿಕಲ್ ಸೈನ್ಸ್ 1ರಿಂದ 540 ಮಾರ್ನಿಂಗ್ ಸೆಷನ್ ಇರುತ್ತೆ. ಹಾಗೆ ಮಧ್ಯಾಹ್ನ ಸೆಷನ್ನು ಎನ್ವಿರಾನ್ಮೆಂಟ್ ಸೈನ್ಸ್, ಹೋಮ್ ಸೈನ್ಸ್, ಎಲೆಕ್ಟ್ರಿಕ್ ಸೈನ್ಸ್, ಅರ್ತ್ ಸೈನ್ಸ್, ವುಮೆನ್ ಸ್ಟಡೀಸ್, ಫಾರ್ಮಸಿಂಗ್ ಆರ್ಟ್, ಮ್ಯೂಸಿಕ್ ಹಾಗೆ ವಿಜುವಲ್ ಆರ್ಟ್ಸ್ ಇವುಗಳೆಲ್ಲ ಸಬ್ಜೆಕ್ಟು 6ನೇ ತಾರೀಕು ಇರುತ್ತೆ ಸ್ನೇಹಿತರೆ. ಒಟ್ಟಾರೆಯಾಗಿ ನೋಡ್ರಿ, ಕೆಳಗಡೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಪರಿಶಿಷ್ಟ ಜಾತಿ ಮೀಸಲಾತಿ ಅಡಿಯಲ್ಲಿ SC, SCB, SCC ಅರ್ಹತೆ ಗಳಿಸಿದವರು ತಹಶೀಲ್ದಾರರಿಂದ ಆರ್ಡಿ ಸಂಖ್ಯೆ ಹೊಂದಿರುವಂತಹ ಹೊಸ ಪ್ರಮಾಣಪತ್ರ ಕಡ್ಡಾಯವಾಗಿ ದಾಖಲೆ ಪರಿಶೀಲನೆಯಲ್ಲಿ ಸಲ್ಲಿಸತಕ್ಕದ್ದು. ಕಂದಾಯ ಇಲಾಖೆಯಿಂದ ಇತ್ತೀಚೆಗೆ ಪ್ರಮಾಣಪತ್ರ ವಿತರಣೆ ಆರಂಭವಾಗಿರುವುದರಿಂದ ಇವರಿಗೆ ಸಮಯದ ಅಗತ್ಯ ಇರುವುದರಿಂದ ಸದರಿ ಅಭ್ಯರ್ಥಿಗಳು ಎಲ್ಲ ವಿಷಯಗಳಿಗೆ ದಿನಾಂಕ 8/12/2025 ಮತ್ತು ದಿನಾಂಕ 9/12/2025 ಸಹ ಹಾಜರಾಗಿ ದಾಖಲೆ ಸಲ್ಲಿಸಿ ಕೆಸೆಟ್ ಪ್ರಮಾಣಪತ್ರವನ್ನು ಪಡೆಯಬಹುದು ಅಂತಕ್ಕಂಥ ಒಂದು ಇನ್ಫಾರ್ಮೇಷನ್ನ ತಿಳಿಸಿದ್ದಾರೆ ಸ್ನೇಹಿತರೆ. ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.